ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತು ನಾನು ನಿಮ್ಗೊಂದು ಹೊಸ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸೊ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತಿ ನಾನಿದು ಬೆಂಡೆಕಾಯಿ ಪಲ್ಯ ಹೆಂಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಇದು ಹೆಲ್ತಿಗಂತೂ ಭಾಳ ಚಲೋ. ಯೂಶ್ವಲಿ ಎಲ್ಲರೂ ಇದನ್ನು ಅಷ್ಟೊಂದು ಇಷ್ಟಪಡೋಂಗಿಲ್ಲ, ಯಾಕಂದರೆ ಅದು ಲೋಳಿ ಲೋಳಿ ಆಗಿರ್ತೈತೆ ಅಂಥೇಳಿ ಅಷ್ಟೊಂದು ಇಷ್ಟಪಡಲ್ಲ. ಆದರೆ ಇದನ್ನು ಡ್ರೈ ಆಗಿ ಹೆಂಗೆ ಮಾಡೋದು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಬರ್ರಿ ಈಗ ಹೆಂಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನಿಲ್ಲಿ ಒಂದು ಬಾಳ್ಗೆ ಇಟ್ಕೊಂಡೇನಿ. ನಾನು ಅದನ್ನು ಸ್ವಲ್ಪ ಫಸ್ಟಿಗೆ ನಾನು ಹುರಿದು ತಕ್ಕೊಂಡೇನಿ, ಅದು ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ. ಬೆಂಡೆಕಾಯಿನ ಸಣ್ಣ ಕಟ್ ಮಾಡಿ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ ಹುರಿದು ಇಟ್ಕೊಂಡೇನಿ. ಸೊ ಇಲ್ಲೇ ಹುರಿದ್ರೊಳಗೆ ಇರ್ತೈತಿ, ಅದು ಲೊಳೆ ಹೋಗೋವರೆಗೂ ನಾವು ಹುರ್ಕೊಂಡು ಇಟ್ಕೋಬೇಕು. ಈಗ ನಾನಿಲ್ಲೇ ಅದ್ರೊಳಗೆ ಒಗ್ಗರಣೆ ಹಾಕಕ್ಕೆ ರೆಡಿ ಮಾಡ್ಕೊಂಡೇನಿ. ಆಮೇಲೆ 2 ಉಳ್ಳಾಗಡ್ಡಿ, 1 ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೇನಿ. ಈಗ ಒಗ್ಗರಣೆ ಹಾಕೋಣ. ನಾನಿಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಒಳಗೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡೇನಿ. ನೋಡಿರಿ ನೀವು, ಅದು ಲೋಳಿ ಎಲ್ಲ ಇದು ಸ್ಪೂನಿಗೆಲ್ಲ ಹತ್ಕೊಂಡೈತಿ. ಅದು ಹೋಗೋವರೆಗೂ ನಾವು ಹುರ್ಕೋಬೇಕು. ಅಲ್ಲಿ ನಾವು ಚೆಂದಂಗೆ ಹುರ್ಕೊಂಡ್ರೆ ಪಲ್ಯ ಚಲೋ ಆಗಿ ಬರ್ತೈತಿ ಮತ್ತು ಟೇಸ್ಟ್ ಆಗ್ತೈತಿ. ಆಮೇಲೆ ಲೋಳಿ ಇರೋಂಗಿಲ್ಲ. ನಾನು ಹುರ್ಕೊಳ್ಳೋ ಮುಂದೆ ಎಣ್ಣೆ ಭಾಳ ಹಾಕ್ಕೊಂಡೇನಿ, ಅದಕ್ಕೆ ನಾನಿಲ್ಲೇ ಒಗ್ಗರಣೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಡ್ರೈ ಆಗಿರಲಿ ಅಂಥೇಳಿ ಒಂದು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಂಡೇನಿ ನಾನು, ಇಲ್ಲಾಂದ್ರೆ ಎಣ್ಣೆ ಅನ್ನಿಸ್ತೈತಿ. ಈಗ ನಾನು ಇದಕ್ಕೆ ಬೆಳ್ಳುಳ್ಳಿ ಆಮೇಲೆ ಉಳ್ಳಾಗಡ್ಡಿ ಅದನ್ನೆಲ್ಲ ಹಾಕೋತೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಾಗ. ಈಗ ಉಳ್ಳಾಗಡ್ಡಿನೂ ಒಂದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹೆಚ್ಚಿಟ್ಕೊಂಡಿದ್ದು ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಕೊಳಕತ್ತೀನಿ. ಸಣ್ಣ ಮಕ್ಕಳಿಗೆ ಈ ಥರ ಮಾಡಿ ಕೊಟ್ಟರೆ ಅವರು ಚಪಾತಿ ಜೋಳಿ ಒಳಗೆ ರೋಲ್ ಮಾಡಿ ಕೊಟ್ಟರೆ ತಿಂತಾರೆ. ಇದಕ್ಕೆ ನಾನು ಹಸಿ ಖಾರ ಅಲ್ಲ, ಒಣ ಖಾರ ಹಾಕತ್ತೀನಿ, ಮಸಾಲೆ ಖಾರ ಹಾಕತ್ತೀನಿ ಇದಕ್ಕೆ. ಸೊ ನೋಡಿರಿ, ಈಗ ಚೆಂದಂಗೆ ಫ್ರೈ ಆಗೈತಿ. ಈಗೇನು ಹುರಿದು ನೋಡಿರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಮ್ಯಾಗ ನಾನೆಲ್ಲ ಉಪ್ಪು, ಖಾರ, ಮಸಾಲೆ ಖಾರ, ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ ನೋಡಿರಿ ಒಂದು ಸ್ವಲ್ಪ ಲೋಳಿ ಅನ್ನೋದಿಲ್ಲ, ಎಷ್ಟು ಬಿಡಿಯಾಗಿ ಅದಾವ. ಈ ಥರ ಹುರ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಪಲ್ಯ ಚಲೋ ಬರ್ತೈತಿ. ಸೊ ನೋಡಿರಿ, ಈಗಿಲ್ಲೇ ಮಿಕ್ಸ್ ಮಾಡತ್ತೀನಿ. ಅದ್ರ ಮ್ಯಾಗ ನಾನೆಲ್ಲ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡೇನಿ. ಸೊ ನೋಡಿರಿ, ಒಂದು ಸ್ವಲ್ಪ ಲೋಳೆ ಅನ್ಸತ್ತಿಲ್ಲ. ನಾವು ಚೆಂದಂಗೆ ಹುರ್ಕೊಂಡ್ಬಿಟ್ರೆ ಪಲ್ಯ ಚಲೋ ಡ್ರೈ ಆಗಿ ಬರ್ತೈತಿ. ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ನೋಡಿ, ಈಗ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಲಾಸ್ಟಿಗೆ ಒಂದು ಟೊಮ್ಯಾಟೊ ಹಾಕ್ಕೊಂಡೇನಿ. ಟೊಮ್ಯಾಟೊ ಹಾಕ್ಕೊಂಡು ಒಂದು ಸ್ವಲ್ಪ ಗರಂ ಮಸಾಲ, ಆಮೇಲೆ ಮಸಾಲೆ ಖಾರ ಇನ್ನೊಂದು ಸ್ವಲ್ಪ ಹಾಕಿ ಈಗ ಚೆಂದಂಗೆ ಮಿಕ್ಸ್ ಮಾಡ್ಕೊತೀನಿ. ಈಗ ಒಂದು ಸ್ವಲ್ಪ ಟೊಮ್ಯಾಟೊ ಮೆತ್ತಗಾಗೋವರೆಗೂ ಮುಚ್ಚಿ ಬಿಸಿ ಮಾಡ್ಕೊಂಡ್ರೆ ರೆಡಿ. ನೋಡಿರಿ, ಬೆಂಡೆಕಾಯಿ ಪಲ್ಯ, ಡ್ರೈ ಬೆಂಡೆ ಅಂತ ಹೇಳ್ಬೋದು ನಾವು ಇದಕ್ಕೆ.
ಮತ್ತು ಟೊಮೆಟೊ ಹಾಕಿ ಮೇಲೆ ಒಂದು ಸ್ವಲ್ಪ ಗುರೆಳ್ ಪುಡಿ ಹಾಕ್ಕೊಳಕತ್ತೇನೆ. ಇದು ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೇನೆ. ಗುರೆಳ್ ಪುಡಿ ಆಮೇಲೆ ಒಂದು ಸ್ವಲ್ಪ ಶೇಂಗಾ ಪುಡಿನ ಮೊದಲೇ ರೆಡಿ ಮಾಡಿ ಇಟ್ಟಿರ್ತೇನೆ. ಸೊ ಇದನ್ನು ಲಾಸ್ಟಿಗೆ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗ್ತೈತೆ ನೋಡಿರಿ. ಈಗ ನೋಡಿರಿ ಒಂದು ಸ್ವಲ್ಪ ಶೇಂಗಾ ಹುರಿದು ಕೊಟ್ಟಿಟ್ಕೊಂಡಿರೋದು ಪೌಡರ್ ಹಾಕ್ಕೊಳಕತ್ತೇನೆ. ಈಗ ನೆನಪಾಗಿ ಇರ್ತಿಲ್ಲ. ನೋಡಿರಿ ರೆಡಿ ಆಯ್ತು ಬೆಂಡೆಕಾಯಿ ಪಲ್ಯ. ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಭಾಳ ಟೇಸ್ಟ್ ಆಗ್ತೈತಿ. ರೊಟ್ಟಿ ಜೊತೆ ಅಂತೂ ಭಾಳ ಟೇಸ್ಟ್ ನೋಡಿ ಈಗ ಸರ್ವ್ ಮಾಡೋದು ನೋಡಿರಿ ಈ ಥರ ಆಗೈತಿ ಬೆಂಡೆಕಾಯಿ ಪಲ್ಯ, ಡ್ರೈ ಬೆಂಡಿ ಪಲ್ಯ ಅಂತ ಹೇಳ್ಬೋದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇನ್ನು ನಿಮ್ಗೆ ಯಾವುದು ಬೇರೆ ರೆಸಿಪಿ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಇದು ನೀವು ಮಕ್ಕಳ ಬಾಕ್ಸಿಗೆ ಮಾರ್ನಿಂಗ್ ಜಲ್ದಿಯಾಗಿ ರಾತ್ರಿನೇ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಬೆಳಿಗ್ಗೆ ಬಾಕ್ಸಿಗೆ ಹಾಕಿ ಕೊಡ್ಬೋದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.